ವೀಕೆಂಡ್ ಶಾಪಿಂಗ್ ಇನ್ ಬಹರೇನ್. ಶಾಪಿಂಗ್ ಮಾಡ್ತಾ ಸೇವ್ ಮಾಡಬಹುದು. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹರೀಶ್ಮಾ ಲೈಫ್ ಸ್ಟೈಲ್. ನಿಮಗೆ ಗೊತ್ತುಂಟಾ ಬಹರೇನಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಸಾರಿ ಸಿಗ್ತದೆ ಅಂತ? ಹೌದು, ಈ ಶಾಪಿಗೆ ಹೋದ್ಮೇಲೆ ನನಗೆ ಕೂಡ ಹಾಗೇನೆ ಅನಿಸ್ತು. ಬನ್ನಿ ಆ ಶಾಪಿಗೆ ಕೂಡ ಹೋಗುವ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ, ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ. ಹಾಗೆ ಫಸ್ಟ್ ನಾವಿವತ್ತು ಗ್ರಾಸರೀಸ್ ಎಲ್ಲ ಆಗಬೇಕು, ನನಗೆ ವಾರದ ಶಾಪಿಂಗ್ಗೆ ಹೋಗುವ. ಇಲ್ಲಿ ಇವತ್ತು ಭಾರಿ ಚಳಿ ಉಂಟು, ಚಳಿಗಾಳಿ ಬೀಸ್ತಾ ಉಂಟು. ಹಾಗೆ ನಾನು ಇಲ್ಲಿ ಕಿವಿಗೆ ಕೂಡ ಹತ್ತಿ ಇಟ್ಕೊಂಡು ನೋಡಿ, ಕಿವಿ ಹತ್ತಿಯಲ್ಲಿ ಇಟ್ಕೊಂಡು ರೆಡಿಯಾಗಿ ಬಂದಿದ್ದೇನೆ. ಜಾಕೆಟ್ ಹಾಕಲಿಲ್ಲ, ಇನ್ನು ನೆಕ್ಸ್ಟಿಂದ ನಾವು ಕಂಪಲ್ಸರಿ ಹಾಕಲೇಬೇಕಾಗ್ತದೆ, ಯಾಕಂದರೆ ಚಳಿ ಜಾಸ್ತಿ ಆಗ್ತದೆ ಇನ್ನು. ನೋಡಿ, ಇಲ್ಲಿ ನಾವೊಂದು ನಮ್ಮ ಮನೆ ಹತ್ತಿರ ಇರುವಂಥ ಹೈಪರ್ ಮಾರ್ಕೆಟ್ಗೆ ಬಂದ್ವಿ. ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಎಲ್ಲ ಕ್ರಿಸ್ಮಸ್ ರಿಲೇಟೆಡ್ ಎಲ್ಲ ಡೆಕೋರೇಟಿವ್ ಐಟಮ್ಸು, ಹಾಗೆ ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲ ಇದೆ, ಕಾಣ್ತಾ ಇರ್ಬೋದಲ್ವಾ. ನೋಡಿ, ಯಾಕೆ ನನಗೆ ಯಾವಾಗಲೂ ಹೈಪರ್ ಮಾರ್ಕೆಟಿಗೆ ಹೋದ್ವಿ ಅಂತ ನೀವು ಅಂದ್ಕೊಳ್ಬೋದು. ಯಾಕೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ? ಖಂಡಿತವಾಗ್ಲೂ ಅಲ್ಲ, ಇಲ್ಲಿ ಆಫರ್ ಇರ್ತದೆ, ಹಾಗಾಗಿ ನಾವು ಬರ್ತೇವೆ. ವಿ ಕ್ಯಾನ್ ಸೇವ್ ಅವರ್ ಮನಿ. ನಿಮಗೆ ಗೊತ್ತಿದೆಯಾ, ವಿ ಕ್ಯಾನ್ ಸೇವ್ ಅವರ್ ಮನಿ. ಇಲ್ಲಿ ಶಾಪಿಂಗ್ ಮಾಡ್ತಾ ಸೇವ್ ಮಾಡ್ಬೋದು. ಅದು ಹೇಗೆ ಅಂತಲೂ ಹೇಳ್ತೇನೆ. ನಾನೇನು ಮಾಡ್ತೇನೆ ಅಂದರೆ, ಇಲ್ಲೊಂದು ಆ್ಯಪ್ ಇದೆ, ಓಕೆ, D4D ಅಂತ ಆ್ಯಪ್ ಇದೆ. ಅದರಲ್ಲಿ ನೋಡ್ತಾ ಇರ್ತೇನೆ ಆಫರ್, ಎಲ್ಲೆಲ್ಲಿ ಆಫರ್ ಇದೆ ಅಂತ ನೋಡ್ತೇನೆ. ನನಗೆ ಈಗ ಏನಾದರೂ ರೈಸ್ ಬೇಕು ಅಂತ ಇದ್ದರೆ ಎಲ್ಲಾದರೂ ಆಫರ್ ಬಂದಿದೆಯಾ ಅಂತ ನೋಡ್ತೇನೆ. ಇಲ್ಲ ಅಂದರೆ ನಾವು ಇದೇ ಹೈಪರ್ ಮಾರ್ಕೆಟಿಗೆ ಬರ್ತೇವೆ. ಯಾಕಂದರೆ ಇಲ್ಲಿ ಏನು ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಜಾಸ್ತಿ ಅಂತ ಏನಿಲ್ಲ. ಕೆಲವೊಂದು ಐಟಮ್ಸ್ಗೆ ಮಾತ್ರ ಜಾಸ್ತಿ ಅಂತ ಅನಿಸಿದ್ರೆ ನಾನು ಜಸ್ಟ್ ಆ D4D ಆ್ಯಪ್ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಚೆಕ್ ಮಾಡಿ ಬೇರೆ ಎಲ್ಲಾದರೂ ಹೋಗ್ತೇವೆ. ಮತ್ತು ಬೇರೆನಲ್ಲಿ ತಿರುಗಲಿಕ್ಕೆ ನಿಮಗೇನು ಜಾಸ್ತಿ ದೂರ ಎಲ್ಲ ಏನಿಲ್ಲ, 1-2 ಗಂಟೆಯಲ್ಲಿ ಇಡೀ ಬೇರೆನೇ ಸುತ್ತಬಹುದು. ಯಾಕೆ ಈ ಬೇಜಾರು ನಿಮಗೆ ಗೊತ್ತಾಯ್ತಾ? ಆಲ್ರೆಡಿ ಒಂದು ಕ್ಲೇ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಟಾಯ್ಸ್ ಬೇಕಂತೆ. ಹಾಗೇನೆ ನಾವೀಗ ಇಲ್ಲಿ ಕೆಳಗಡೆ ಬಂದ್ವಿ, ಕೆಳಗಡೆ ಸೆಕ್ಷನ್ಗೆ. ಇಲ್ಲೆಲ್ಲ ಗ್ರಾಸರೀಸ್ ಎಲ್ಲ ಸಿಗ್ತದೆ. ಓಕೆ, ಈಗ ವೆಜಿಟೇಬಲ್ ಸೈಡ್ ಎಲ್ಲ ಹೋಗ್ಲಿಕ್ಕಿದೆ. ಫಸ್ಟ್ ನಾವೀಗ ಇಲ್ಲಿ ವಾಷಿಂಗ್ ಪೌಡರ್ ಹತ್ರ ಬಂದ್ವಿ. ನೋಡಿ, ಮಾರ್ಕೆಟಿಂಗ್ ಅಂದರೆ ಇದೇನೆ. ನೋಡಿ, ಇದರ ಕವರೇ ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿದ್ರಾ? ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಇದನ್ನು ನೋಡುವಾಗಲೇ ನಮಗೆ ತಗೊಳ್ಳುವಂತ ಆಗ್ತದೆ. ಸೊ ಈಗ ನಾವು ಎಲ್ಲಿ ಆಫರ್ ಏನಾದರೂ ಇದೆಯಾ ಇದಕ್ಕೆ ಅಂದರೆ, ಕೆಲವು ಆಫರ್ಸ್ ಇದೆ, ಯಾವುದು ಚೂಸ್ ಮಾಡುವ ಅಂತ ಜಸ್ಟ್ ನೋಡ್ತಾ ಇದ್ದೇವೆ. ಇದಕ್ಕೆ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಪ್ರೈಸ್ ಇದೆ. 1 BD, 1.9 BD, 2.3 BD ಆ ಥರ ನೋಡಿ. ನೆಕ್ಸ್ಟ್ ನೋಡಿ, ನಾವು ಈ ಕಡೆ ಸ್ನ್ಯಾಕ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಲ್ವಾ, ಈ ಸೆಕ್ಷನ್ಗೆ ಈ ಕಡೆ ಬಂದ್ವಿ. ನನಗೆ ಸ್ವಲ್ಪ ಖರ್ಜೂರ ತಗೊಳ್ಳಿಕ್ಕಿತ್ತು. ಇಲ್ಲಿ ಸೋ ಮೆನಿ ವೆರೈಟಿ ಆಫ್ ಖರ್ಜೂರ ಸಿಗ್ತದೆ, ಅಂದರೆ ಇಲ್ಲಿ ಅದೇ ಬೆಳೀತಾರಲ್ವ, ಹಾಗಾಗಿ ಈಗ ನಾನು ತಗೊಳ್ಳೋದಕ್ಕೆ ಇದಕ್ಕೆ 3 BD ಇದೆ, 2.9 3 BD ಅಂತ ಆಗ್ತದೆ. ನೋಡಿ, ಇದೆಲ್ಲ ಸ್ನ್ಯಾಕ್ಸ್ ಕೇರಳದಿಂದ ಬಂದಂಥದ್ದು. ಕೇರಳ ಇಲ್ಲಿ ಎಲ್ಲ ಸ್ನ್ಯಾಕ್ಸ್ ಇದೆ, ಬನಾನಾ ಚಿಪ್ಸ್ ಆಗಿರ್ಬೋದೆಲ್ಲ ಇದೆ. ಇದು ಡೋನಟ್. ದಿಶಾನ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಡೋನಟ್ ಕೊಡಿಸಿ ಅಂತ ಹೇಳ್ತಾ ಇದ್ದಲ್ವ. ಸೊ ಈಗ ಅದನ್ನು ತಗೊಳ್ತಾ ಇದ್ದೇನೆ. ಈಗ ನಮಗೆ ಬಾಯ್ಲ್ಡ್ ರೈಸ್ ಬೇಕಿತ್ತು. ಈಗ ಆ ಕಡೆ ಬಂದ್ವಿ ನಾವು. ನೋಡಿ, ಇಲ್ಲಿ ಸೋ ಮೆನಿ ವೆರೈಟಿ ಇದೆ. ಪಾಪ್ಯುಲರ್ ಇದೆ, ಮುನ್ನಾರ್ ಇದೆ, ಮಲ್ಲೂಸ್ ಇದೆ, ಮತ್ತು ರಾಯಲ್ ಪ್ರಿನ್ಸ್ ಇದು ಇದೆ. ನಾನು ಇದರಲ್ಲಿ ಪಾಪ್ಯುಲರ್ ತಗೊಂಡೆ, ಅದಕ್ಕೊಂದು 3.9 BD ಅಂದರೆ 4 BD ಎಷ್ಟಿತ್ತು. ನೀವು ಕನ್ವರ್ಟ್ ಮಾಡ್ಕೊಳ್ಬೋದು ಇಂಡಿಯನ್ ರುಪೀಸಿಗೆ ಬೇಕಾದರೆ. ಅದೆಷ್ಟು ಮಲ್ಟಿಪ್ಲೈ 220 200 ಅದೆಷ್ಟು ಚೆಕ್ ಮಾಡಿ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಫಿಶ್, ಮೀನಿದೆ. ಇಲ್ಲಿ ಎಷ್ಟೊಂದು ವೆರೈಟಿ ಇದೆ. ನನಗೆ ಯಾವ ಮೀನಿದ್ದು ಪರಿಚಯನೇ ಇರಲಿಲ್ಲ ಸ್ಟಾರ್ಟಿಂಗ್. ಈಗ ಸ್ವಲ್ಪ ಈ ಬಾಂಗ್ಡ, ಮ್ಯಾಕರಲ್ ಮತ್ತು ಸಾರ್ಡೈನ್, ಅದು ಬೂತಾಯಿ ಅಂತೆಲ್ಲ ಹೇಳ್ತಾವಲ್ಲ ನಮ್ಮ ಸೈಡ್, ಅದು ಗೊತ್ತುಂಟು. ಮತ್ತು ಕಿಂಗ್ ಫಿಶ್, ಪಾಂಪ್ಲೆಟ್, ಇದಿಷ್ಟು ಬಿಟ್ಟರೆ ಈ ದೊಡ್ಡ ಮೀನು ಯಾವುದು ನನಗೆ ಪರಿಚಯನೇ ಇಲ್ಲದು. ಈ ಫ್ರೈಗೆ ನಾನೊಂದು ಮೀನು ತಗೊಂಡೆ, ಅದು ಯಾವುದು ಅಂತ ನಾನು ಮನೆಗೆ ಹೋಗಿ ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಹೇಳ್ತಾರಲ್ಲ, ಸೊ ಮಕ್ಕಳಿಗೆ ಡೈಲಿ ಒಂದೊಂದು ಮೊಟ್ಟೆ ಕೊಡಬೇಕಂತೆ. ಬಟ್ ನಮ್ಮ ಮಕ್ಕಳು ತಿಂತಾರಾ? ಇಲ್ಲ ನೋಡಿ, ಬೇಡಂತೆ ಅವನಿಗೆ. ಸೊ ಈಗ ಮೊಟ್ಟೆ ತಗೊಳ್ಳುವ ಅಂತ ಬಂದ್ವಿ ಇಲ್ಲಿಗೆ. ಇದಕ್ಕೆ ಕೂಡ ಪ್ರೈಸ್ ಬೇರೆ ಪ್ರೈಸ್ ಇದೆ. 1.790, 2.2 ಅಬೌವ್ 2 BD ಇದ್ದರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಒಳ್ಳೆದಿರ್ತದೆ. ಇಲ್ಲಿ ಇವರು ಚೆಕ್ ಮಾಡ್ತಾ ಇದ್ದಾರೆ ಮೊಟ್ಟೆ ಒಳ್ಳೆದಿದೆಯಾ ಹೇಗೆ ಅಂತ. ಊರಲ್ಲೆಲ್ಲ ಹೇಳ್ತಾರಲ್ಲ ಕಲ್ಕೆತ್ತಿಯ ಹಾಗೆ ಅಂತ, ಅದನಿಗೆ ಚೆಕ್ ಮಾಡೋದು ಹೇಗೆ ಅಂತ ನೋಡಿ. ನೆಕ್ಸ್ಟ್ ಈಗ ನಾನು ಸ್ವಲ್ಪ ಹಸಿ ಬಟಾಣಿ ತಗೊಳ್ಳುವ ಅಂತ. ಇದು ಕೋಡ್ ಇದೆ ಅಲ್ಲ, ಇದು ಹಸಿ ಬಟಾಣಿ. ಪಲಾವ್ ಎಲ್ಲ ಮಾಡಲಿಕ್ಕೆಲ್ಲ ಒಳ್ಳೇದಾಗ್ತದೆ, ಫ್ರೆಶ್ ಆಗಿರ್ತದಲ್ಲ. ಮತ್ತು ಕ್ಯಾಲ್ಶಿಯಂ ಇದೆ ಇದರಲ್ಲಿ, ನಮಗಾಗಲಿ ಮಕ್ಕಳಿಗೆ ತುಂಬ ಒಳ್ಳೇದಿದು. ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಎಲ್ಲ ಇದ್ದರೆ
ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ವೆಜಿಟೇಬಲ್ ಈರುಳ್ಳಿ ತಗೊಳ್ಳುವಂತ ಬಂದೆ. ಇದಕ್ಕೊಂದು 550 ಫಿಲ್ಸ್ ಇತ್ತು. ಈಗ ಒಂದು ಬೀಡಿಗಿಂತ ಕಮ್ಮಿ ಇದ್ದರೆ ಅದಕ್ಕೆ ಫಿಲ್ಸ್ ಅಂತ ಹೇಳ್ತೇವೆ ಇಲ್ಲಿ. ಓಕೆ, ಸೊ ಇದನ್ನು ತಗೊಳ್ಳಿಕ್ಕೆ ಬಂದೆ. ಮೆಣಸಿನಕಾಯಿ ಬೇಕಿತ್ತು, ನೀರಿದೆಯಾ ಅಂತ ನೋಡಿ ತಗೊಳ್ತಾ ಇದ್ದೇನೆ. ಇದಕ್ಕೆ ಸಹ ಈಗ ಪ್ರೈಸ್ ಜಾಸ್ತಿ ಆಗಿದೆ. 275 ಫಿಲ್ಸ್ ಇದೆ, ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಈಗ ಚಿಕನ್ ತಗೊಂಡಿದ್ದೇನೆ, ಹಾಗೆ ಚಿಕನ್ ಕರಿ ಮಾಡಲಿಕ್ಕಿದೆ ಮನೆಗೆ ಹೋದ್ಮೇಲೆ. ಇದೀಗ ನೆಲ್ಲಿಕಾಯಿ ತಗೊಳ್ತಾ ಇದ್ದೇನೆ. ಇದು ಯಾಕೆ ಗೊತ್ತುಂಟಾ, ನನಗೆ ಅದೊಂದು ಇಮ್ಯುನಿಟಿ ಬೂಸ್ಟರ್ ಅಂತ, ಅದು ಇಮ್ಯುನಿಟಿ ಇನ್ಕ್ರೀಸ್ ಆಗ್ತದಂತೆ, ಅದೊಂದು ಮಾಡಿಕೊಳ್ಳಿಕ್ಕೆ ಉಂಟು. ಇದನ್ನು ಕಟ್ ಮಾಡಿ ಜೇನುತುಪ್ಪ ಪೆಪ್ಪರ್ ಎಲ್ಲ ಹಾಕಿ ಆಯ್ತು. ಈಗ ಹೊರಟ್ವಿ. ದಿಸ್ ಈಸ್ ಅವರ್ ವೀಕೆಂಡ್ ಶಾಪಿಂಗ್ ಇನ್ ಬಹರೇನ್. ಡ್ರೈವ್ ಮಾಡ್ಕೊಂಡು ಬಂದದಲ್ಲ ಆಯ್ತಾ, ಸುಮ್ಮನೆ ಹೀಗೇನೆ ವಿಡಿಯೋ ಮಾಡಿ ಅಂತ ಹೇಳಿ ಕೂತದಷ್ಟೇ. ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ನಮ್ದೀಗ ನಾನು ಅಡಿಗೆ ಕೂಡ ಮಾಡಿಕೊಂಡೆ. ಇದು ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಫ್ರೈ, ಬಂಗಡೆ ಫ್ರೈ, ಇದು ಮ್ಯಾಕರಲ್ ಅಂತ ಹೇಳ್ತೇವಲ್ಲ, ಬಂಗಡ, ಅದರದ್ದು ಫ್ರೈ ಮಾಡಿಕೊಂಡೆ. ರವಾ ಫ್ರೈ, ಇದು ಮಂಗಳೂರು ಸೈಡಿನ ಸ್ಪೆಷಲ್ ರವಾ ಫ್ರೈ, ಮತ್ತು ಚಿಕನ್ ಕರಿ. ನಿಮಗೆ ಸಾರಿ ನೋಡೋದಂದರೆ ಇಂಟ್ರೆಸ್ಟ್ ಉಂಟಾ? ಹಾಗಾದರೆ ಬನ್ನಿ ನನ್ನೊಟ್ಟಿಗೆ ಹೋಗುವ. ನಾನಿಲ್ಲಿ ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೇನೆ ಜೊತೆಗೆ ಹೋಗಲಿಕ್ಕೆ. ಸೊ ಅದು ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ ವಿಡಿಯೋದಲ್ಲಿ. ಓಕೆ, ನೋಡಿ ನಾವೀಗ ಬಂದ್ವಿ ಸಾರಿ ಶಾಪಿಗೆ. ಇದು ನಮ್ಮ ಮನೆ ಹತ್ತಿರ ಇರುವ ಬೆಸ್ಟ್ ಸಾರಿ ಶಾಪ್. ಇಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ ನೋಡಿ. ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿರುವ ವರ್ಕರ್ಸ್ ಕೂಡ ಹಾಗೆಯೇ, ಯಾವುದು ಸಾರಿ ನಾವು ಯಾವ ಕಲರ್ ಹೇಳಿದ್ರು ಎಲ್ಲ ತೋರಿಸ್ತಾ ಇದ್ರು, ನಮಗೆ ಕೊಡ್ತಾ ಇದ್ರು ಸಾರಿ ನೋಡಲಿಕ್ಕೆ ಎಲ್ಲ. ಸೊ ಇದು ಹೊಸ ಶಾಪ್ ಕೂಡ ಹೌದು, ಲಾಸ್ಟ್ ಇಯರ್ ಓಪನ್ ಆಯಿತು ಅಂತ ಅಂದ್ಕೊಳ್ತೇನೆ. ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ ಈಗ. ವಿಡಿಯೋ ನೋಡಿ ನಿಮಗೆ ಯಾವ್ದಾದ್ರು ಸೀರೆ ಲೈಕ್ ಆದ್ರೆ ಬಂದು ಇಲ್ಲಿ ತಕೊಳ್ಳಿ. ತುಂಬಾ ಕಲೆಕ್ಷನ್ಸ್ ಇದೆ, ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ. ಚೀಪ್ ಅಂಡ್ ಬೆಸ್ಟ್, ಆಲ್ ಮದೀನಾ ಶಾಪ್, ನಿಯರ್ ಟು ನೆಕ್ಸ್ಟ್. ಹಾಗೆ ಕಿಡ್ಸ್ ವೇರ್ ಇದೆ ನೋಡಿ, ಇದು ಕೂಡ ಚೆನ್ನಾಗಿದೆ, ಸುಮಾರು ಕಲೆಕ್ಷನ್ಸ್ ಇದೆ. ಇದಕ್ಕೂ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ ಅಂತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾರೀಸ್ ಆಗಿರ್ಬೋದು, ಮಕ್ಕಳ ಬಟ್ಟೆಗಳಲ್ಲಿ ಆಗಿರ್ಬೋದು, ಯಾವುದಾದ್ರೂ ನಿಮಗೆ ಇಷ್ಟ ಆಗಿತ್ತಿತ್ತು ಅದು ಹೇಳಿ. ಹಾಗೆಯೇ ವೀಕೆಂಡ್ ಶಾಪಿಂಗಲ್ಲಿ ಇಲ್ಲಿನ ಕರೆನ್ಸಿ ಬಗ್ಗೆ ಏನಾದರೂ ತಿಳ್ಕೊಂಡ್ರೆ, ಇಲ್ಲಿ ಗ್ರಾಸರಿ ಐಟಮ್ಸ್ಗೆ ಯಾವ ರೀತಿ ಇರ್ತದೆ ಪ್ರೈಸ್, ಅದು ಇಲ್ಲ ಆ್ಯಪ್ ಬಗ್ಗೆ ಹೇಳಿದೆ, ಅದು ನಿಮಗೆ ಹೆಲ್ಪ್ಫುಲ್ ಆಗಿ ಅಂತ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.